ವೆಲ್ಕಮ್ ಟು KN ಎಜುಕೇಷನ್ ಯೂಟ್ಯೂಬ್ ಚಾನಲ್. ಓಕೆ, ಸೊ ಇವತ್ತು ನಾವು ಏನು ನೋಡ್ತಾ ಹೋಗೋಣ ಅಂತಂದರೆ ನರ್ವಸ್ ಸಿಸ್ಟಮ್ನ ಪಾರ್ಟ್ 3ರ ಬಗ್ಗೆ ನಾವು ನೋಡ್ತಾ ಹೋಗೋಣ. ಇದರಲ್ಲಿ ನರ್ವ್ ಫೈಬರ್ ಬಗ್ಗೆ ಏನೇನು ಬರುತ್ತೆ ಅಂತ ನಾವು ವಿಷಯವನ್ನು ತಿಳ್ಕೊಳ್ತಾ ಹೋಗೋಣ. ಮೊದಲನೇದಾಗಿ ಇಲ್ಲಿ ನರ್ವ್ ಫೈಬರ್ ಅಂತ ಅಂದರೆ ಏನು? ಓಕೆ, ನರ್ವ್ ಫೈಬರ್, ಅದರ ಕ್ಲಾಸಿಫಿಕೇಷನ್, ಮೈಲಿನೇಷನ್ ಹಾಗೂ ನ್ಯೂರೋಗ್ಲಿಯಾ ಬಗ್ಗೆ ಸ್ವಲ್ಪ ತಿಳ್ಕೊಳ್ತಾ ಹೋಗೋಣ. ಸೊ ಫಸ್ಟ್ನೇದು ನರ್ವ್ ಫೈಬರ್ನ ಡೆಫಿನೇಷನ್ ಏನು ಅಂತ ಅಂದರೆ, ನರ್ವ್ ಫೈಬರ್ ಈಸ್ ಅ ಥ್ರೆಡ್ ಲೈಕ್ ಎಕ್ಸ್ಟೆನ್ಷನ್ ಆಫ್ ದ ಸೆಲ್ ಆ್ಯಂಡ್ ಕನ್ಸಿಸ್ಟ್ ಆಫ್ ಆ್ಯನ್ ಆಕ್ಸಾನ್ ಆ್ಯಂಡ್ ಮೈಲಿನ್ ಶೀತ್ ಇನ್ ದ ನರ್ವಸ್ ಸಿಸ್ಟಮ್. ಮೈಲಿನ್ ಶೀತ್ ಇದ್ರೂ ಇರ್ಬೋದು ಅಥವಾ ಇಲ್ದೇ ಇರ್ಬೋದು. ಅನ್ಮೈಲಿನೇಟೆಡ್ ಆರ್ ಮೈಲಿನೇಟೆಡ್, ಮೈಲಿನೇಟೆಡ್ ಆರ್ ಅನ್ಮೈಲಿನೇಟೆಡ್ ನ್ಯೂರಾನ್. ಆಕ್ಸಾನಲ್ಲಿ ಇರ್ತಕ್ಕಂಥ ಮೈಲಿನ್ ಶೀತ್ ಇದ್ದರೆ ಇರ್ಬೋದು ಅಥವಾ ಇಲ್ದಲೇ ಇರ್ಬೋದು. ಅದರಲ್ಲಿ ಕವರ್ ಆಗಿರ್ತಕ್ಕಂಥ ಎಂಡೋನ್ಯೂರಿಯಮು ಅಲ್ಲಿಂದ ಏನಾಗಿರುತ್ತೆ, ಅದು ಸ್ಟ್ರೈಟ್ ನರ್ವಸ್ ಸಿಸ್ಟಮ್ಗೆ ಲಿಂಕ್ ಇದ್ದರೆ ಅದನ್ನು ನಾವೇನಂತ ಕರಿತೇವೆ, ನರ್ವ್ ಫೈಬರ್ ಅಂತ ಕರಿತೇವೆ. ಇದು ಡೆಫಿನೇಷನ್. ಕ್ಲಾಸಿಫಿಕೇಷನ್ಸಲ್ಲಿ ನಾವೇನೇನು ನೋಡ್ತಾ ಹೋಗ್ತೀವಿ ಅಂತಂದರೆ, ಮೊದಲನೇದಾಗಿ ಸ್ಟ್ರಕ್ಚರ್ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಎರಡನೇದಾಗಿ ಡಿಸ್ಟ್ರಿಬ್ಯೂಷನ್ ಬಗ್ಗೆ, ಮೂರನೇದಾಗಿ ಆರಿಜಿನ್ ಬಗ್ಗೆ, ನಾಲ್ಕನೇದಾಗಿ ಫಂಕ್ಷನ್ಸ್ ಬಗ್ಗೆ, ಐದನೇದಾಗಿ ಬೇಸ್ಡ್ ಆನ್ ಸೆಕ್ರೀಷನ್ಸ್ ಆಫ್ ನ್ಯೂರೋ ಟ್ರಾನ್ಸ್ಮಿಟರ್, ಕೊನೆಯದಾಗಿ ನಾವೇನಂತ ತಿಳ್ಕೋಬೇಕು, ಇದರಲ್ಲಿ ಡಯಾಮೀಟರ್ ಆಕ್ಸಾನ್ನ ಡಯಾಮೀಟರ್ ಬೇಸಿಸ್ ಮೇಲೆ ಮತ್ತು ಅದರ ಕಂಡಕ್ಷನ್ ಬೇಸಿಸ್ ಮೇಲೆ ನಾವು ನರ್ವ್ ಫೈಬರ್ನ ಯಾವ ರೀತಿ ನಾವು ಕ್ಲಾಸಿಫೈ ಮಾಡ್ತಾ ಹೋಗಿದ್ದೇವೆ, ಎಲ್ಲದರ ಬಗ್ಗೆ ತಿಳ್ಕೊಳ್ತಾ. ಸೊ ಫಸ್ಟ್ಲಿ ವಿಲ್ ಸಿ ದ ಬೇಸ್ಡ್ ಆನ್ ದ ಸ್ಟ್ರಕ್ಚರ್. ಸೊ ಡಿಪೆಂಡ್ ಆನ್ ದ ಸ್ಟ್ರಕ್ಚರ್ we have classified into myelinated and non-myelinated. ಮೈಲಿನೇಟೆಡ್ ಹಾಗೂ ನಾನ್ ಆಗಿ ಮಾಡಿದ್ದೇವೆ. ಮೈಲಿನೇಟೆಡಲ್ಲಿ ಏನಿರುತ್ತೆ, ಮೈಲಿನ್ ಶೀತ್ ಇರುತ್ತೆ. ನಾನ್ ಮೈಲಿನೇಟೆಡಲ್ಲಿ ಏನಿರುತ್ತೆ, ಏನಿರಲ್ಲ, ಮೈಲಿನೇಷನ್ ಇರಲ್ಲ. ಅಷ್ಟೇ ಡಿಫ್ರೆನ್ಸ್, ರೈಟ್? ಸೊ ಯಾವುದೇ ಒಂದು ನರ್ವ್ ಫೈಬರ್ ಆಗಿರ್ಬೋದು, ಆ ನರ್ವ್ ಫೈಬರ್ಗೆ ಮೈಲಿನ್ ಶೀತ್ ಇದ್ದರೆ ಆ ಒಂದು ನರ್ವ್ ಫೈಬರ್ನ ಯಾವ ರೀತಿ ಸ್ಟ್ರಕ್ಚರಲ್ಲಿ ಕೆಟಗರೈಸ್ ಮಾಡ್ತಾ ಹೋಗಿದ್ದಾರೆ, ಅದನ್ನು ಮೈಲಿನೇಟೆಡ್ ನರ್ವ್ ಫೈಬರ್ ಅಂತ ಹೇಳಿದ್ದಾರೆ. ನಾನ್ ಮೈಲಿನೇಟೆಡ್ ನರ್ವ್ ಫೈಬರ್ ಅಂತ ಅಂದರೆ ಯಾವ ಒಂದು ನರ್ವ್ ಫೈಬರ್ನಲ್ಲಿ ಏನಿರಲ್ಲ, ಮೈಲಿನ್ ಶೀತ್ ಇರಲ್ಲ. ಆ ಒಂದು ನರ್ವ್ ಫೈಬರ್ನ ಏನಂತ ಹೇಳ್ತಾ ಹೋಗಿದ್ದೀವಿ ನಾವು, ಅನ್ಮೈಲಿನೇಟೆಡ್ ಆರ್ ನಾನ್ ಮೈಲಿನೇಟೆಡ್ ನರ್ವ್ ಫೈಬರ್. ಸೊ ಇದು ಅರ್ಥ ಆಯಿತು ಅಂದ್ಕೊಳ್ತೀನಿ. ಡಿಪೆಂಡಿಂಗ್ ಅಪಾನ್ ದ ಡಿಸ್ಟ್ರಿಬ್ಯೂಷನ್ ನೋಡ್ತಾ ಹೋಗೋಣ ನಾವು. ಡಿಪೆಂಡಿಂಗ್ ಅಪಾನ್ ದ ಡಿಸ್ಟ್ರಿಬ್ಯೂಷನಲ್ಲಿ ಮೊದಲನೇದಾಗಿ ನಾವೇನು ನೋಡ್ಬೋದು, ಸೊಮ್ಯಾಟಿಕ್ ನರ್ವ್ ಫೈಬರ್, ಹಾಗೆ ಆಟೋನಾಮಿಕ್ ಅಂತ ಹೇಳಿ ಅಥವಾ ವಿಜುರಲ್ ನರ್ವ್ ಫೈಬರ್ ಅಂತನಾದರೂ ಹೇಳಿ. ಓಕೆ, ಸೊ ವಿಜುರಲ್ ನರ್ವ್ ಫೈಬರ್ ಆರ್ ಆಟೋನಾಮಿಕ್ ನರ್ವ್ ಫೈಬರ್. ಸಿಂಪಲ್ ಡೆಫಿನೇಷನ್ ಇದ್ರದ್ದು ಏನಂತ ಅಂದರೆ, ಸೊಮ್ಯಾಟಿಕ್ ನರ್ವ್ ಫೈಬರ್ ಅಂತ ಅಂದರೆ ನರ್ವ್ ಫೈಬರ್, ಯಾವ ಒಂದು ನರ್ವ್ ಫೈಬರ್ ಸ್ಕೆಲಿಟಲ್ ಮಸಲ್ಸ್ಗೆ ಸಪ್ಲೈ ಮಾಡುತ್ತೋ. ಓಕೆ, ಸೊ ದೋಸ್ ನರ್ವ್ ಫೈಬರ್ಸ್ ವಿಚ್ ಆರ್ the nerve fibers which supply the nerve fibers
to the skeletal muscles of the body. ಸಿ ನರ್ವ್ ಫೈಬರ್ಸ್ ಎಲ್ಲಿಗೆ ಸಪ್ಲೈ ಆಗಿದೆ, ಅದು ನೇರ ಸ್ಕೆಲಿಟಲ್ ಮಸಲ್ಸ್ಗೆ ಸಪ್ಲೈ ಆಗಿದ್ದರೆ ಅದನ್ನು ನಾವೇನಂತ ಅಂತೇವೆ, ಸೊಮ್ಯಾಟಿಕ್ ನರ್ವ್ ಫೈಬರ್. ಸಿ ಎಲ್ಬೋ ಜಾಯಿಂಟಿಂದ ಇರ್ಬೋದು, ಎಲ್ಬೋ ಮಸಲ್ಸು ಅಥವಾ ವಾಟ್ ಎವರ್ ದ ಜಾಯಿಂಟೆಡ್ ಬೋನ್ಸಿಂದ ಕೂಡಿರ್ತಕ್ಕಂಥ ಜಾಯಿಂಟ್ ಆರ್ ಬೋನ್ಸ್, with that if the muscles are present means that type of muscles will be called as ಏನಂತ ಕರಿತೀವಿ ನಾವು, ಸ್ಕೆಲೆಟಲ್ ಮಸಲ್ಸ್ ಅಂತ ಕರಿತೀವಿ. ಸಿ ಆಟೋನಾಮಿಕ್ ನರ್ವಸ್ ಸಿಸ್ಟಮ್ ಅಂತಂದರೆ ಆಟೋನಾಮಿಕ್ ನರ್ವ್ ಫೈಬರಲ್ಲಿ ಏನು ಬರುತ್ತೆ, ನಮ್ಮ ಕಂಟ್ರೋಲಲ್ಲಿ ಇರೋಲ್ಲ. ಸಿ ಯಾವ್ದು ನಮ್ಮ ಕಂಟ್ರೋಲಲ್ಲಿ ಇರುತ್ತೆ ನಾವು ಅದನ್ನು ಏನಂತ ಅಂತೇವೆ, ಸೊಮ್ಯಾಟಿಕ್ ನರ್ವ್ ಫೈಬರ್ ಅಂತ ಹೇಳ್ತೇವೆ. ಯಾವ್ದು ನಮ್ಮ ಕಂಟ್ರೋಲಲ್ಲಿ ಇರೋಲ್ಲ ಅದನ್ನು ನಾವೇನಂತ ಅಂತೇವೆ, ಆಟೋನಾಮಿಕ್ ನರ್ವ್ ಫೈಬರ್ ಅಂತ ಅಂತೇವೆ. ಸಿ ಆಟೋನಾಮಿಕ್ ನರ್ವ್ ಫೈಬರಲ್ಲಿ ನಾವೇನಂತ ಹೇಳ್ಬೋದು, ದ nerve fiber which given its supply towards the smooth muscles or other organs of the body, ಈ ಥರ ನಾವು ಹೇಳ್ಬೋದು. ಸಿ ಆಟೋನಾಮಿಕ್ ಆರ್ ವಿಸರಲ್ ನರ್ವ್ ಫೈಬರ್ ಅಂತಂದರೆ ಸ್ಮೂತ್ ಮಸಲ್ಸ್ಗಾಯಿತು ಅಥವಾ ಅದರ್ ಆರ್ಗನ್ಸ್ ಆಯಿತು, ಅದೇನಾದರೂ ಸಪ್ಲೈ ಮಾಡ್ತಾಯಿದ್ರೆ ಅದನ್ನು ಅಂಥ ಒಂದು ನರ್ವ್ ಫೈಬರ್ನ ನಾವೇನಂತ ಕರಿಬೋದು, ಆಟೋನಾಮಿಕ್ ನರ್ವ್ ಫೈಬರ್ ಅಂತ ಕರಿಬೋದು ಅಥವಾ ವಿಸರಲ್ ನರ್ವ್ ಫೈಬರ್ ಅಂತ ಕರಿಬೋದು. ಸೊಮ್ಯಾಟಿಕ್ ನರ್ವ್ ಫೈಬರ್ ಅಂತಂದರೆ ಸೊಮ್ಯಾಟಿಕ್ಗೆ ಅಂದರೆ ಸೋಮಾ ಅಂದರೆ ದೇಹ. ಸಿ ವೆನೆವರ್ ದ ನರ್ವ್ ಫೈಬರ್ ಈಸ್ ಗಿವಿಂಗ್ ದ ಫಾರ್ ದ ಪ್ರಾಪರ್ ಆ್ಯಕ್ಷನ್ ಆಫ್ ದ ಬಾಡಿ, ಅದಕ್ಕೆ ಪ್ರಾಪರ್ ಆ್ಯಕ್ಷನ್ ಆಫ್ ದ ಬಾಡಿ ಅಥವಾ ಎಗರಬೇಕು, ಜಂಪ್ ಮಾಡಬೇಕು, ನಡಿಬೇಕು ಅಥವಾ ಕುಳಿತುಕೋಬೇಕು, ಏನಾದರೂ ಒಂದು ಆ್ಯಕ್ಟಿವಿಟೀಸ್ ಚಟುವಟಿಕೆ ಮಾಡಬೇಕಾದ್ರೆ ಸಿ ಚಟುವಟಿಕೆಗೆ ಎಲ್ಪ್ ಆಗೋಂತಹ ನರ್ವ್ ಫೈಬರ್ ಯಾವುದು, ಸೊಮ್ಯಾಟಿಕ್ ನರ್ವ್ ಫೈಬರ್. ಸೊ ಸೊಮ್ಯಾಟಿಕ್ ಅಂತ ಬಂದ ತಕ್ಷಣ ನೀವೇನು ತಿಳ್ಕೊಂಬಿಡಿ, ಸ್ಕೆಲಿಟಲ್ ಮಸಲ್ಸ್ ಅಂತ ಜ್ಞಾಪಕ ಇಟ್ಕೊಳ್ಳಿ. ಓಕೆ, ಸೊ ಬೇಸ್ಡ್ ಆನ್ ದ ಸ್ಟ್ರಕ್ಚರ್ ಆಯಿತು, ಬೇಸ್ಡ್ ಆನ್ ದ ಡಿಸ್ಟ್ರಿಬ್ಯೂಷನ್ ಆಯಿತು. ಈಗ ನಾವು ನೋಡ್ತಾ ಹೋಗೋಣ ಡಿಪೆಂಡಿಂಗ್ ಅಪಾನ್ ದ ಆರಿಜಿನ್. ಸಿ ಯಾವುದ್ರ ಮೂಲಕ ಈ ನರ್ವ್ ಫೈಬರ್ ಬಂದಿದೆ ಅದ್ರ ಬೇಸಿಸ್ ಮೇಲೆ ಎರಡು ರೀತಿ ಡಿವೈಡ್ ಮಾಡಿದ್ದೇವೆ. ಫಸ್ಟ್ ಒನ್ ಏನಂತ ಹೇಳ್ಬೋದು, ಫಸ್ಟ್ ಒನ್ ಕ್ರೇನಿಯಲ್ ನರ್ವ್ ಫೈಬರ್, ಎರಡನೇದೇನು ಸ್ಪೈನಲ್ ನರ್ವ್ ಫೈಬರ್. ಕ್ರೇನಿಯಲ್ ನರ್ವ್ ಫೈಬರ್ ಆ್ಯಂಡ್ ಸ್ಪೈನಲ್ ನರ್ವ್ ಫೈಬರ್. ಸಿ ಭಾಳ ಈಸಿ, ನೀವು ತಿಳ್ಕೊಳ್ಳೋದು ಭಾಳ ಈಸಿ ಇದು. ಇದರಲ್ಲಿ ಏನಿಲ್ಲ, ಬ್ರೈನ್ ಇದೆ ಅಂತಂದರೆ ಸಿ ದಿಸ್ ಈಸ್ ದ ಹೆಮಿಸ್ಫಿಯರ್ ಹ್ಯಾವ್ ಬಿನ್ ಮೇಡ್. ಓಕೆ, ಸೊ ದಿಸ್ ಈಸ್ ದ ರೈಟ್ ಹೆಮಿಸ್ಫಿಯರ್, ದಿಸ್ ಈಸ್ ದ ಲೆಫ್ಟ್ ಹೆಮಿಸ್ಫಿಯರ್. ಓಕೆ, ಸೊ ಇಲ್ಲಿಂದ ಬಂದಿರತಕ್ಕಂಥ ಫೈಬರ್ಸ್ನ ನಾವೇನಂತ ಅಂತೇವೆ, ಬ್ರೈನಿಂದ ಬಂದಿರತಕ್ಕಂಥ ನರ್ವ್ ಫೈಬರ್ಸ್ನ ಕ್ರೇನಿಯಲ್ ನರ್ವ್ ಫೈಬರ್ ಅಂತ ಕರಿತೇವೆ. ಇದು ಸ್ಪೈನಲ್ ಕಾರ್ಡ್ ಅಂತ ತಿಳ್ಕೊಳ್ಳಿ. ಸಿ ಸ್ಪೈನಲ್ ಕಾರ್ಡಿಂದ ಬಂದಿರತಕ್ಕಂತಹ ನರ್ವ್ ಫೈಬರ್ನ ಏನಂತ ಕೆಟಗರೈಸ್ ಮಾಡಿದ್ದಾರೆ, ಸ್ಪೈನಲ್ ನರ್ವ್ ಫೈಬರ್ ಅಂತ ಕೆಟಗರೈಸ್ ಮಾಡಿದ್ದಾರೆ ಅಷ್ಟೆ, ಇನ್ನೇನಿಲ್ಲ. ಸೊ ದೋಸ್ ನರ್ವ್ ಫೈಬರ್ಸ್ ವಿಚ್ ಆರ್ emerging from directly from the brain, such type of nerve fibers is called as cranial nerve fiber. ಸಿ ನಿಮಗೆ ನರ್ವ್ ಫೈಬರ್ ಹಾಗೂ ನರ್ವ್ ಡಿಫ್ರೆನ್ಸ್ ಏನು ಅಂತ ನಾನು ಆಲ್ರೆಡಿ ಸೆಕೆಂಡ್ ಪಾರ್ಟಲ್ಲಿ ಹೇಳಿದ್ದೀನಿ. ಯಾರ್ಯಾರು ನೋಡಿಲ್ಲ ಐ ಬಟನಲ್ಲಿ ಕೊಟ್ಟಿರ್ತೀನಿ, ಅದನ್ನು ಒಂದು ಸಲ ನೋಡಿ ಆಮೇಲೆ ಇದನ್ನು ನೀಟಾಗಿ ನೀವು ಕೇಳಿಸಿದರೆ ಮಾತ್ರ ನಿಮ್ಗೆ ಇದು ಕರೆಕ್ಟಾಗಿ ಒಂದು ವೇಯಲ್ಲಿ ಇರ್ತೀರ. ನಿಮ್ಗೆ ಅರ್ಥ ಆಗಲ್ಲ ಅಂತಲ್ಲ, ನಿಮಗೆ ಭಾಳ ಚೆನ್ನಾಗಿ ಅರ್ಥ ಆಗುತ್ತೆ. ಆದರೆ ಒಂದು ಸ್ಟ್ರ್ಯಾಟಜಿ, ಒಂದು ಸಿಸ್ಟಮ್ಯಾಟಿಕ್ ವೇಯಲ್ಲಿ ಬರಬೇಕು ಅಂತ ಅಂದರೆ ಫಸ್ಟು ನೀವು ಸೆಕೆಂಡ್ ಪಾರ್ಟ್ನ ನೋಡಿ ಆಮೇಲೆ ಇದನ್ನು ಬನ್ನಿ. ಓಕೆ, ಸೊ ನೆಕ್ಸ್ಟ್ ಸ್ಪೈನಲ್ ನರ್ವ್ ಫೈಬರ್. ಸಿ ಇಲ್ಲಿ ಏನು ಥರ ಯಾವ ಥರ ಬರೆದಿರೋ ಅದೇ ಥರ ಇಲ್ಲಿ ಹೇಳ್ವಿ ನೋಡೋಣ. ನರ್ವ್ ಫೈಬರ್ ವಿಚ್ ಆರ್
emerging from directly from spinal cord, exception of brain ಡೈರೆಕ್ಟಾಗಿ ಬ್ರೈನಿಂದ ಬಂದರೆ ಕ್ರೇನಿಯಲ್ ನರ್ವ್ಸ್, ಇಂಡೈರೆಕ್ಟಾಗಿ ಬ್ರೈನಿಂದ ಬಂದ್ರೂ ಸ್ಪೈನಲ್ ನರ್ವ್ಸ್. ಓಕೆ, ಇಂಡೈರೆಕ್ಟಾಗಿ ಬಂದ್ರೂ ಸ್ಪೈನಲ್ ನರ್ವ್ಸ್, ಬಟ್ ಅದು ಸ್ಪೈನಲಿಂದನೇ ಏನಾಗಬೇಕು, ಡೈರೆಕ್ಟ್ ಆಗಬೇಕು. ಡೈರೆಕ್ಟ್ ಆದರೆ ಅದನ್ನು ನಾವೇನಂತ ಕರಿತೇವೆ, ಸ್ಪೈನಲ್ ನರ್ವ್ ಫೈಬರ್ ಅಂತ ಕರಿತೇವೆ. ಓಕೆ, ಸೊ ಡಿಪೆಂಡಿಂಗ್ ಅಪಾನ್ ದ ಸ್ಟ್ರಕ್ಚರ್, ಡಿಪೆಂಡಿಂಗ್ ಅಪಾನ್ ದ ಡಿಸ್ಟ್ರಿಬ್ಯೂಷನ್, ಡಿಪೆಂಡಿಂಗ್ ಅಪಾನ್ ದ ಆರಿಜಿನ್ ಮುಗೀತು. ಡಿಪೆಂಡಿಂಗ್ ಅಪಾನ್ ದ ಫಂಕ್ಷನ್ಸ್ ನೋಡ್ತಾವಣ. ಡಿಪೆಂಡಿಂಗ್ ಅಪಾನ್ ದ ಫಂಕ್ಷನ್ಸಲ್ಲಿ ಏನೇನು ಬರುತ್ತೆ ನಿಮಗೆ ಗೊತ್ತಿರೋ ಹಾಗೆ, ಸೆನ್ಸರಿ ನರ್ವ್ ಫೈಬರ್, ಹಾಗೆ ಮೋಟಾರ್ ನರ್ವ್ ಫೈಬರ್. ಮೋಟಾರ್ ನರ್ವ್ ಫೈಬರ್ನ ನೀವು ಎಫರೆಂಟ್ ನರ್ವ್ ಫೈಬರ್ ಅಂತಲೂ ಹೇಳ್ಬೋದು. ಸೆನ್ಸರಿ ನರ್ವ್ ಫೈಬರ್ನ ನೀವು ಅಫರೆಂಟ್ ನರ್ವ್ ಫೈಬರ್ ಅಂತ ಹೇಳ್ಬೋದು. ಒಂದು ವಿಷಯ ಹೇಳ್ಬಿಡ್ತೀನಿ, ಯಾವುದೇ ಒಂದು ನರ್ವ್ ಫೈಬರ್ ಆಯಿತು, ಬ್ಲಡ್ ವೆಸಲ್ ಆಯಿತು, ಸುಪೀರಿಯರ್ ಆಸ್ಪೆಕ್ಟಿಗೆ ಹೋಗ್ತಾ ಇದೆ ಅಂತಂದರೆ ಅದನ್ನು ನೀವು ಅಸೆಂಡಿಂಗ್ ಅನ್ನಿ. ಲೈಕ್ ಅಸೆಂಡಿಂಗ್ ಅಯೋರ್ಟಾ ಇದೆ, ಅದೇ ರೀತಿ ಎಲ್ಲಿಂದ ಹೋಗ್ತಾ ಇದೆ, ಫ್ರಮ್ ದ ಫೆರಿಫೆರಲ್ ಆರ್ಗನಿಂದ ಹೋಗ್ತಾ ಇದೆ ಅಲ್ವಾ. ಫೆರಿಫೆರಲ್ ಆರ್ಗನ್ ಅಂತಂದರೆ ಸ್ಕಿನ್ ತಗೊಳ್ಳಿ. ಓಕೆ, ಎಕ್ಸಾಂಪಲ್ ಸ್ಕಿನ್ ತಗೊಳ್ಳಿ. ಸ್ವಲ್ಪ ನೀಟಾಗಿ ಬರೀತೀನಿ ಇದನ್ನು. ಫೆರಿಫೆರಲ್ ಆರ್ಗನಿಂದ ಅಂದರೆ ಸ್ಕಿನ್ನಿಂದ ಯಾವುದೇ ಒಂದು ಸ್ಟ್ರಕ್ಚರಲ್ ಆಸ್ಪೆಕ್ಟು ಸುಪೀರಿಯರ್ ಹೋಗ್ತಾ ಇದೆ, ಸುಪೀರಿಯರ್ ಡೈರೆಕ್ಷನಲ್ಲಿ ಹೋಗ್ತಾ ಇದೆ ಅಂತಂದರೆ ಅದಕ್ಕೆ ನೇಮ್ ಏನಂತ ಕೊಡ್ತೇವೆ, ಅಸೆಂಡಿಂಗ್ ಅಂತ ಕೊಡ್ತೇವೆ. ಓಕೆ, ಸೊ ದಿಸ್ ಒನ್ ಈಸ್ ಆಲ್ಸೋ ನೋನ್ ಆಸ್ ವಾಟ್, ಅಸೆಂಡಿಂಗ್ ನರ್ವ್ ಫೈಬರ್. ಯಾವುದೇ ಒಂದು ಆರ್ಗನ್ ಅಥವಾ ಸ್ಟ್ರಕ್ಚರಲ್ ಆಸ್ಪೆಕ್ಟು ಡೌನ್ವರ್ಡ್ ಹೋಗ್ತಾ ಇದೆ, ಇನ್ಫೀರಿಯರ್ ಆಸ್ಪೆಕ್ಟ್ ಹೋಗ್ತಾ ಇದೆ ಅಂತಂದರೆ ಅದನ್ನು ನಾವೇನಂತ ಕರಿಬೋದು, ಡಿಸೆಂಡಿಂಗ್. ಏನಂತ ಕರಿಬೋದು ನಾವು, ಡಿಸೆಂಡಿಂಗ್. ಸ್ಪೈನಲ್ ಕಾರ್ಡ್ ಸಾರಿ ಈ ಕಡೆ ಬರಬೇಕು. ಸ್ಪೈನಲ್ ಕಾರ್ಡಿಂದ ಮಸಲ್ಸ್ಗೆ ಅಥವಾ ಗ್ಲ್ಯಾಂಡ್ಸ್ಗೆ ಹೋಗ್ತಾ ಇದ್ದರೆ ಅದನ್ನು ನಾವೇನಂತ ಕರಿತೇವೆ, ಮೋಟಾರ್ ನರ್ವ್ ಫೈಬರ್ ಅಂತ ಕರಿತೇವೆ. ಆದರೆ ಫೆರಿಫೆರಲ್ ಆರ್ಗನ್ನಿಂದ ಏನಾಗುತ್ತೆ, ಬ್ರೈನ್ಗೆ ಹೋದರೆ, ಬ್ರೈನ್ ಅಥವಾ ಸ್ಪೈನಲ್ ಕಾರ್ಡ್ಗೆ ಹೋದರೆ ಅದನ್ನು ನಾವೇನಂತ ಕರಿತೇವೆ, ಸೆನ್ಸರಿ ನರ್ವ್ ಫೈಬರ್ ಅಂತ ಕರಿತೇವೆ. ದಿಸ್ ಈಸ್ ಅಬೌಟ್ ದ ಡಿಪೆಂಡಿಂಗ್ ಅಪಾನ್ ದ ಫಂಕ್ಷನ್. ಡಿಪೆಂಡಿಂಗ್ ಅಪಾನ್ ದ ನ್ಯೂರೋಟ್ರಾನ್ಸ್ಮಿಟರ್. ಡಿಪೆಂಡಿಂಗ್ ಅಪಾನ್ ದ ನ್ಯೂರೋಟ್ರಾನ್ಸ್ಮಿಟರ್ಸಲ್ಲಿ ನಾವೇನನ್ನು ನೋಡ್ತಾ ಹೋಗ್ತೇವೆ. ಇದಂತೂ ಭಾಳ ಸಿಂಪಲ್ಲು. ಏನಂತ ಅಂದರೆ, here what happens, here there is a presence of one nerve fiber. ಇದರಲ್ಲಿ ಏನಾಗುತ್ತೆ, ಈ ನರ್ವ್ ಫೈಬರ್ ಏನಾದರೂ ಯಾವುದೇ ಒಂದು ನ್ಯೂರೋ ಟ್ರಾನ್ಸ್ಮಿಟರ್ ಲೈಕ್ ಡೊಪಾಮೈನ್ ಆಗಿರ್ಬೋದು ಅಥವಾ ಅಸಿಟೈಲ್ ಕೊಲೈನ್ ಆಗಿರ್ಬೋದು ಅಥವಾ ಅಡ್ರಿನಲಿನ್ ಆಗಿರ್ಬೋದು ರಿಲೀಸ್ ಆಯಿತು. ಒಂದು ನರ್ವ್ ಫೈಬರಲ್ಲಿ ಒಂದೇ ಒಂದು ರಿಲೀಸ್ ಆಗುತ್ತೆ. ಓಕೆ, ಈ ಒಂದು ನರ್ವ್ ಫೈಬರ್ನ ನೀವು ಡೊಪಾಮೈನ್ ರಿಲೀಸ್ ಮಾಡ್ತಾ ಇದೆ ಅಂತಂದರೆ ಈ ಒಂದು ನರ್ವ್ ಫೈಬರ್ನ ನೀವು ಡೊಪಿಮಿನರ್ಜಿಕ್ ನರ್ವ್ ಫೈಬರ್ ಅಂತ ಕರಿಬೋದು. ಓಕೆ, ಅಕಸ್ಮಾತ್ ಏನಾದರೂ ಡೊಪಾಮೈನ್ ರಿಲೀಸ್ ಮಾಡ್ತಾ ಇದ್ದರೆ, ಅಥವಾ ಇಲ್ಲ ಅದು ಅಸಿಟೈಲ್ ಕೊಲೈನ್ನ ರಿಲೀಸ್ ಮಾಡ್ತಾ ಇದೆ ಅಂತಂದರೆ ನೀವು ಆ ನರ್ವ್ ಫೈಬರ್ನ ಕೊಲಿನರ್ಜಿಕ್ ನರ್ವ್ ಫೈಬರ್ ಅಂತ ಕರಿಬೋದು. ಇಲ್ಲ ಅಥವಾ ಅದೇನು ಅಡ್ರಿನಾಲಿನ್ ರಿಲೀಸ್ ಮಾಡ್ತಾ ಇದೆ, ಸೆಕ್ರೇಷನ್ ಆಫ್ ದ ನ್ಯೂರೋ ಟ್ರಾನ್ಸ್ಮಿಟರ್ ದಟ್ ಈಸ್ ಅಡ್ರಿನಾಲಿನ್.
ಅಡ್ರಿನಾಲಿನ್ ನ್ಯೂರೋ ಟ್ರಾನ್ಸ್ಮಿಟರ್ನ ಸೆಕ್ರೇಟ್ ಮಾಡ್ತಾ ಇದೆ ಅಂತಂದರೆ ನೀವು ಅದನ್ನು ನೀವೇನಂತ ಕರಿತೀರಾ, ಅಡ್ರಿನರ್ಜಿಕ್ ನರ್ವ್ ಫೈಬರ್ ಅಂತ ಕರಿತೀರ. ಸಿ ದ ನರ್ವ್ ಫೈಬರ್ ಬೇಸ್ಡ್ ಆನ್ ದ ಸೆಕ್ರೇಷನ್ಸ್ ಆಫ್ ದ ನ್ಯೂರೋ ಟ್ರಾನ್ಸ್ಮಿಟರ್. ಸಿ ನರ್ವ್ ಫೈಬರ್ ಏನನ್ನು ಸೆಕ್ರೇಟ್ ಮಾಡುತ್ತೋ ಅದ್ರ ಬೇಸಿಸ್ ಮೇಲೆ ನಾವು ಡಿವೈಡ್ ಮಾಡ್ತಾ ಹೋದರೆ ಅದನ್ನು ನಾವು ಯಾವ ರೀತಿ ಕ್ಯಾಟಗರೈಸ್ ಮಾಡ್ತಿದ್ದೀವಿ ಅಂತ ಅರ್ಥ. ಡಿಪೆಂಡಿಂಗ್ ಅಪಾನ್ ದ ಸೆಕ್ರೇಷನ್ಸ್ ಆಫ್ ದ ನ್ಯೂರೋ ಟ್ರಾನ್ಸ್ಮಿಟರ್. ಡೊಪಾಮೈನ್ ರಿಲೀಸ್ ಮಾಡಿದರೆ ಡೊಪಾಮಿನರ್ಜಿಕ್, ಅಸಿಟೈಲ್ಕೊಲೈನ್ ರಿಲೀಸ್ ಮಾಡಿದರೆ ಕೊಲಿನರ್ಜಿಕ್ ನರ್ವ್ ಫೈಬರ್, ಅಡ್ರಿನಾಲಿನ್ ರಿಲೀಸ್ ಮಾಡಿದರೆ ಅಡ್ರಿನರ್ಜಿಕ್ ನರ್ವ್ ಫೈಬರ್. ಓಕೆ, ಸೊ ದಿಸ್ ಇಸ್ ಅಬೌಟ್ ದ ಡಿಪೆಂಡಿಂಗ್ ಅಪಾನ್ ದ ಸೆಕ್ರೇಷನ್ಸ್ ಆಫ್ ದ ನ್ಯೂರೋ ಟ್ರಾನ್ಸ್ಮಿಟರ್ಸ್. ನೆಕ್ಸ್ಟು ಲಾಸ್ಟ್ ಕ್ಲಾಸಿಫಿಕೇಷನ್ ಯಾವುದು ಅಂತಂದರೆ ಡಿಪೆಂಡಿಂಗ್ ಅಪಾನ್ ದ ಡಯಾಮೀಟರ್ ಆ್ಯಂಡ್ ಕಂಡಕ್ಷನ್ ಆಫ್ ದ ಇಂಪಲ್ಸಸ್. ಸಿ ಡಿಪೆಂಡಿಂಗ್ ಅಪಾನ್ ದ ಡಯಾಮೀಟರ್ ಆ್ಯಂಡ್ ಕಂಡಕ್ಷನ್ ಆಫ್ ದ ಇಂಪಲ್ಸಸ್, ಈ ಎರಡು ವ್ಯಕ್ತಿಗಳಿದ್ದಾರೆ. ಆ ಎರಡು ವ್ಯಕ್ತಿಗಳ ಹೆಸರು ಏನಂತ ಅಂದರೆ, ಒಬ್ಬನ ಹೆಸರು ಬಂದು ಎರ್ಲ್ಯಾಂಗರ್ ಅಂತ, ಇನ್ನೊಬ್ಬ ವ್ಯಕ್ತಿ ಹೆಸರು ಬಂದು ಗೇಜರ್ ಅಂತ. ಓಕೆ, ಇವರಿಬ್ಬರು ಏನು ಮಾಡಿದರು, ಒಂದು ನರ್ವ್ ಫೈಬರ್ಗೆ ಮೂರು ರೀತಿ ಕ್ಲಾಸಿಫಿಕೇಷನ್ ಮಾಡ್ತಾ ಹೋದರು. 3 ಟೈಪ್ಸ್ ಕ್ಲಾಸಿಫಿಕೇಷನ್ ದೇ ಹ್ಯಾವ್ ಡನ್. ಯಾವುದ್ರ ಬೇಸಿಸ್ ಮೇಲೆ, ಡಯಾಮೀಟರ್, ನರ್ವ್ ಫೈಬರ್ನ ಡಯಾಮೀಟರ್ ಮೇಲೆ ಮತ್ತು ರೇಟ್ ಆಫ್ ದ ಕಂಡಕ್ಷನ್ ಆಫ್ ಇಂಪಲ್ಸಸ್ ಬೇಸಿಸ್ ಮೇಲೆ ಅವರು 3 ರೀತಿ ಕ್ಯಾಟಗರೈಸ್ ಮಾಡ್ತಾ ಹೋದರು. ಮೊದಲನೇದಾಗಿ ಟೈಪ್ ಎ, ಟೈಪ್ ಬಿ, ಟೈಪ್ ಸಿ. ಟೈಪ್ ಎ, ಟೈಪ್ ಬಿ, ಟೈಪ್ ಸಿ. ಸಿ ಟೈಪ್ ಎ ಅಲ್ಲಿ ಏನು ಹೇಳ್ತೀವಿ ನಾವು, ಇದೊಂದು ಥಿಕ್ಕೆಸ್ಟ್ ನರ್ವ್ ಫೈಬರ್ ಅಂತ ಹೇಳ್ಬೋದು. ದಿಸ್ ಈಸ್ ಒನ್ ಆಫ್ ದ ಥಿಕ್ಕೆಸ್ಟ್ ನರ್ವ್ ಫೈಬರ್. ಆ್ಯಂಡ್ ಟೈಪ್ ಬಿ ಈಸ್ ಮೈಲಿನೇಟೆಡ್ ನರ್ವ್ ಫೈಬರ್. ಟೈಪ್ ಬಿ ಏನು, ಮೈಲಿನೇಟೆಡ್ ನರ್ವ್ ಫೈಬರ್. ಸಿ ಟೈಪ್ ಎ ಆ್ಯಂಡ್ ಟೈಪ್ ಬಿ ಬೋತ್ ಆರ್ ಮೈಲಿನೇಟೆಡ್ ನರ್ವ್ ಫೈಬರ್ ಇಟ್ ಸೆಲ್ಫ್. ಓಕೆ, ಟೈಪ್ ಸಿ ಮಾತ್ರ ನಾನ್ ಮೈಲಿನೇಟೆಡ್. ಆ್ಯಂಡ್ ಇಂಪಾರ್ಟೆಂಟ್ ವಿಷಯ ಏನಂತ ಅಂದರೆ ಥಿನ್ನೆಸ್ಟ್ ನರ್ವ್ ಫೈಬರ್. ಅವರು ಅಂದರೆ ಎರ್ಲ್ಯಾಂಗರ್ ಮತ್ತು ಗ್ಯಾಸರ್ ಏನು ಮಾಡ್ತಾ ಇದ್ದಾರೆ, ಟೈಪ್ ಎ, ಟೈಪ್ ಬಿ, ಟೈಪ್ ಸಿನ ಒಂದು ಮೈಲಿನೇಟೆಡು ಇನ್ನೊಂದು ನಾನ್ ಮೈಲಿನೇಟೆಡ್ ಆಗಿ ಮತ್ತು ಥಿಕ್ಕೆಸ್ಟು ಮತ್ತು ಥಿನ್ನೆಸ್ಟು ಇದ್ರ ಬೇಸಿಸ್ ಮೇಲೆ ಅವರು ಏನು ಮಾಡಿದ್ದಾರೆ, ಡಿವೈಡ್ ಮಾಡಿದ್ದಾರೆ. ಅರ್ಥ ಆಗ್ತಿದೆಯಲ್ಲ ನಿಮಗೆ? ಇಲ್ಲಿ ನೋಡಿ, ಡಯಾಮೀಟರ್, ರೇಟ್ ಆಫ್ ಕಂಡಕ್ಷನ್. ರೇಟ್ ಆಫ್ ಕಂಡಕ್ಷನ್ ಅಂತಂದರೆ ಮೈಲಿನೇಷನ್ನು ರೇಟ್ ಆಫ್ ಕಂಡಕ್ಷನ್ ಜಾಸ್ತಿ ಇರುತ್ತೆ. ನಾನ್ ಮೈಲಿನೇಟೆಡು ರೇಟ್ ಆಫ್ ಕಂಡಕ್ಷನ್ ಭಾಳ ಕಡಿಮೆ ಇರುತ್ತೆ. ಥಿಕ್ಕೆಸ್ಟ್ ನರ್ವ್ ಫೈಬರ್ ಅಂತಂದರೆ ಡಯಾಮೀಟರಲ್ಲಿ ಥಿಕ್ಕೆಸ್ಟ್ ಇರೋದು ಟೈಪ್ ಎ, ಡಯಾಮೀಟರಲ್ಲಿ ಭಾಳ ಥಿನ್ನೆಸ್ಟ್ ಇರೋದು ದಟ್ ಈಸ್ ಟೈಪ್ ಸಿ. ಸೊ ಇದ್ರ ಬೇಸಿಸ್ ಮೇಲೆ ಎರ್ಲ್ಯಾಂಗರ್ ಅಥವಾ ಗ್ಯಾಸರ್ ಏನು ಮಾಡಿದ್ದಾರೆ, 3 ರೀತಿ ಡಿವೈಡ್ ಮಾಡಿದ್ದಾರೆ, ಟೈಪ್ ಎ, ಟೈಪ್ ಬಿ, ಟೈಪ್ ಸಿ. ಸೊ ಐ ಹೋಪ್ ಯು ಅಂಡರ್ಸ್ಟುಡ್ ದಿಸ್ ಒನ್ ಆಲ್ಸೋ. ನಾನೇನು ಹೇಳಿದ್ದೆ, ನೆಕ್ಸ್ಟ್ ನಾನು ನಿಮಗೆ ಮೈಲಿನೇಷನ್ ಬಗ್ಗೆ ಹೇಳ್ತಾ ಹೋಗ್ತೇನೆ ಅಂತ, ರೈಟ್? ಸೊ ಮೈಲಿನೇಷನ್ ಮೈಲಿನೇಷನಲ್ಲಿ ಏನು ನೋಡ್ತಾ ಹೋಗ್ತೀರಾ ಅಂದರೆ, ನಾನು ನಿಮಗೆ ಬರೆದ್ಬಿಡ್ತೀನಿ, ನಿಮಗೆ ಡಯಾಗ್ರಾಮ್ ನೀಟಾಗಿ ಇಲ್ಲೇ ಬರೆದ್ಬಿಡ್ತೀನಿ ಅಚ್ಚುಕಟ್ಟಾಗಿ. ಮೈಲಿನೇಷನ್ ನಾನು ಇವಾಗ ಬರಿತಾ ಇರೋದು ಮೈಲಿನೇಷನ್ ಬರಿತಾ ಇದ್ದೀನಿ ಅಂತ ತಿಳ್ಕೊಳ್ಳಿ. ಓಕೆನಾ? ಇದೇನಿದು ಮೈಲಿನೇಷನ್. ಓಕೆ, ಸೊ ಅದ್ರ ಮೇಲ್ಗಡೆ ಇರ್ತಕ್ಕಂತಹ ಒಂದು ಲೇಯರ್ನ ನಾವೇನಂತ ಹೇಳಿದ್ವಿ, ನ್ಯೂರಿಲೆಮ್ಮ ಅಂತ ಹೇಳಿದ್ವಿ. ಹೌದಾ? ಏನಂತ ಹೇಳಿದ್ವಿ? ನ್ಯೂರಿಲೆಮ್ಮ ಅಂತ ಹೇಳಿದ್ವಿ. ನ್ಯೂರಿಲೆಮ್ಮ ನ್ಯೂರಿಲೆಮ್ಮ ಮೇಲೆ ಏನು ಕವರ್ ಆಗಿದೆ? ಎಂಡೋನ್ಯೂರಿಯಂ ಕವರ್ ಆಗಿದೆ. ಕರೆಕ್ಟಾ? ಎಂಡೋನ್ಯೂರಿಯಂ ಕವರ್ ಆಗಿದೆ. ಮಧ್ಯದಲ್ಲಿ ಏನಿರೋದು, ಮಧ್ಯದಲ್ಲಿ ದೇರ್ ಇಸ್ ಅ ಪ್ರೆಸೆನ್ಸ್ ಆಫ್ ಆಕ್ಸೋಲೆಮ್ಮ, ರೈಟ್? ಸೊ ಆಕ್ಸೋಲೆಮ್ಮ ಈಸ್ ಪ್ರೆಸೆಂಟ್ ಇನ್ ದ ವೇರ್ it is present at the center. ಸೆಂಟ್ರಲ್ ಏನಿದೆ, ಆಕ್ಸೋಲೆಮ್ಮ ಇದೆ. ಬರ್ತಾ ಇಲ್ಲ ಬಿಡಿ. ಓಕೆ, ಸೊ ಈ ಒಂದು ಭಾಗವನ್ನು ನಾವೇನಂತ ಕರಿತೇವೆ, ಈ ಒಂದು ಭಾಗವನ್ನು ನಾವು ಮೈಲಿನೇಟೆಡ್ ಫೈಬರ್, ಮೈಲಿನೇಷನ್ ಅಂತ ಕರಿತೇವೆ. ಈ ಮೈಲಿನೇಷನ್ ಮತ್ತು ಇದನ್ನು ನಾವೇನಂತ ಕರಿತೇವೆ, ಸೊ ದಿಸ್ ಒನ್ ಡಾರ್ಕರ್ ಇರುತ್ತೆ. ಓಕೆ, ನ್ಯೂರಿಲೆಮ್ಮ. ಹೌದಾ?
ಸಿ ಇಲ್ಲೇ ನಿಮ್ಗೇನು ಸಿಗುತ್ತೆ, ದೇರ್ ಈಸ್ ಅ ಪ್ರೆಸೆನ್ಸ್ ಆಫ್ ಶ್ವಾನ್ ಸೆಲ್ಸ್. ಶ್ವಾನ್ ಸೆಲ್ಸ್ ಇರುತ್ತೆ. ಸೊ ದಿಸ್ ಒನ್ ಈಸ್ ವಾಟ್, ದಿಸ್ ಒನ್ ಈಸ್ exoplasma, right? So these things are covered by which one? These things are covered by endoneurium. ಓಕೆ, ಸ್ವಲ್ಪ ಇಂಪಾರ್ಟೆಂಟ್ ಮಾತುಗಳನ್ನು ಆಡ್ಬಿಡೋಣ ಈ ಮೈಲಿನೇಷನ್ ಬಗ್ಗೆ. ಸಿ ಇದು ಏನಾಗಿ ಆ್ಯಕ್ಟ್ ಮಾಡುತ್ತೆ, ಇಟ್ ಆ್ಯಕ್ಟ್ಸ್ ಆ್ಯಸ್ ಇನ್ಸುಲೇಟರ್ ಆಗಿ ಆ್ಯಕ್ಟ್ ಮಾಡುತ್ತೆ. ಇದು ಯಾವುದೇ ರೀತಿಯಾದಂಥ ಕಂಡಕ್ಷನ್ನ ತನ್ನ ಒಳಗಡೆ ತಗೊಳ್ಳೋದಿಲ್ಲ, ರೈಟ್? ಸೊ ಇದು ಮೈಲಿನೇಷನ್ ಏನು ಪ್ರೊಸೆಸ್ ಇದೆ, ದ ಮೈಲಿನೇಷನ್ ಅಂತ ಹೇಳಿದರೆ ದ ಪ್ರೊಸೆಸ್ ಆಫ್ ಡೆವಲಪ್ಮೆಂಟ್ ಆಫ್ ಮೈಲಿನ್ ಶೀತ್ ಆನ್ ದ axolemma, ರೈಟ್? ಸೊ ಈ ಮೈಲಿನೇಷನ್ ಯಾವಾಗ ಆಗುತ್ತೆ ಅಂದರೆ ಇಟ್ ಹ್ಯಾಸ್ ಬಿಗಿನ್ಸ್ ಟು ಸ್ಟಾರ್ಟ್ ಟು ಡೆವಲಪ್ ಯಾವಾಗ 4th or 5th ಮಂತ್ ಆಫ್ ಇಂಟ್ರಾಯುಟ್ರೈನ್ ಲೈಫ್. ತಾಯಿ ಗರ್ಭದ ಒಳಗಡೆ ಇದ್ದಾಗಲೇ ಅಂದರೆ 4ನೇ ಮತ್ತು 5ನೇ ತಿಂಗಳಲ್ಲೇ ಏನಾಗಿರುತ್ತೆ, ಮೈಲಿನೇಷನ್ ಸ್ಟಾರ್ಟ್ ಆಗಿರುತ್ತೆ. ಸಿ ಮೊದಲನೇ ಆರ್ಗನ್ ಯಾವುದು ಡೆವಲಪ್ ಆಗೋದು ಅಂತಂದರೆ ಬ್ರೈನ್ ಡೆವಲಪ್ ಆಗುತ್ತೆ. ಬಟ್ ಮೈಲಿನೇಷನ್ ಆಗೋದು 4th to 5th ಮಂತ್ ಆಫ್ ದ ಇಂಟ್ರಾಯುಟ್ರೈನ್ ಲೈಫ್. ಸಿ ಆಲಿಗೋಡೆಂಡ್ರೋಸೈಟ್ಸ್ ಆರ್ ದ ರೆಸ್ಪಾನ್ಸಿಬಲ್ ಫಾರ್ ಡೆವಲಪ್ಮೆಂಟ್ ಆಫ್ ದ ಮೈಲಿನ್ ಶೀತ್ ಇನ್ ದ ಸೆಂಟ್ರಲ್ ನರ್ವಸ್ ಸಿಸ್ಟಮ್. ಸೆಂಟ್ರಲ್ ನರ್ವಸ್ ಸಿಸ್ಟಮ್ನಲ್ಲಿ ಜಾಸ್ತಿ ಏನಿದೆ, ಮೈಲಿನೇಟೆಡ್ ನರ್ವ್ ಫೈಬರ್ಸ್ ಇದೆ. ಹಾಗಾದರೆ ಫೆರಿಫೆರಲ್ ನರ್ವಸ್ ಸಿಸ್ಟಮ್ನಲ್ಲಿಲ್ವಾ? ಫೆರಿಫೆರಲ್ ಸಿಸ್ಟಮ್ನಲ್ಲೂ ಮೈಲಿನೇಟೆಡ್ ಇದೆ, ಬಟ್ ಜಾಸ್ತಿ ಇರೋದು ಮೋಸ್ಟ್ ಅಬಂಡೆಂಟ್ಲಿ ಪ್ರೆಸೆಂಟ್ ಇನ್ ದ CNS. ವೆನ್ ಇಟ್ ಕಮ್ಸ್ ಟು ದ PNS, ಪೆರಿಫೆರಲ್ ನರ್ವಸ್ ಸಿಸ್ಟಮಲ್ಲಿ ಸಮ್ ಆರ್ ಮೈಲಿನೇಟೆಡ್ ನರ್ವ್ ಫೈಬರ್ ಆ್ಯಂಡ್ ಸಮ್ ಆರ್ ನಾನ್ ಮೈಲಿನೇಟೆಡ್ ನರ್ವ್ ಫೈಬರ್. ಓಕೆ, ಸೊ ಇಲ್ಲಿಗೆ ಏನಾಯಿತು, ಮೈಲಿನೇಷನ್ ಕೂಡ ಮುಗೀತು. ಈಗ ನಾವು ಏನು ನೋಡ್ತಾ ಹೋಗೋಣ, ನ್ಯೂರೋಗ್ಲಿಯಾ ಬಗ್ಗೆ ನೋಡ್ತಾ ಹೋಗೋಣ. ನ್ಯೂರೋಗ್ಲಿಯಾದಲ್ಲಿ ದಿಸ್ ಈಸ್ ಒನ್ ಆಫ್ ದ ಸಪೋರ್ಟಿಂಗ್ ಕನೆಕ್ಟಿಂಗ್ ಟಿಶ್ಯೂ. ಇಲ್ಲಿ ಪ್ರೆಸೆನ್ಸ್ ಆಫ್ ಒನ್ ನರ್ವ್ ಫೈಬರ್ ಇದೆ ಅಂತ ತಿಳ್ಕೊಳ್ಳಿ. ಸಿ ಲೈಕ್ ದಟ್ ಓನ್ಲಿ. ಒಂದು ನಿಮಿಷ. another nerve fiber. ರೈಟ್? ಸೊ 2 ನರ್ವ್ ಫೈಬರ್ ಇದೆ. ಈ 2 ನರ್ವ್ ಫೈಬರಲ್ಲಿ ಮಿಡಲಲ್ಲಿ ಒಂದೇನಾಗಿರುತ್ತೆ, ದೇರ್ ಇಸ್ ಅ ಪ್ರೆಸೆನ್ಸ್ ಆಫ್ ಆಲಿಗೋಡೆಂಡ್ರೋಸೈಟ್ಸ್. ಸಿ ದಿಸ್ ಆಲಿಗೋಡೆಂಡ್ರೋಸೈಟ್ಸ್ ವಿಲ್ ರೆಸ್ಪಾನ್ಸಿಬಲ್ ಟು ಪ್ರೊಡ್ಯೂಸ್ the myelin sheath. So this is nothing but what? This one is nothing but oligodendrocytes. ಯಾವುದರಲ್ಲಿ? CNS ಅಲ್ಲಿ. PNS ಅಲ್ಲಿ ಹೆಲ್ಪ್ ಮಾಡೋದು ಯಾವುದು? ಶ್ವಾನ್ ಸೆಲ್ಸ್. ನಾವೇನು ಮಾತಾಡ್ತಾ ಇದ್ದೀವಿ, ಆಲಿಗೋಡೆಂಡ್ರೋಸೈಟ್ಸು ಮತ್ತು ಹಾಗೂ ಶ್ವಾನ್ ಸೆಲ್ಸ್. ಸಿ these two are neuroglias itself, which are supporting the nerve fibers. These two are supporting the nerve fibers. ಈ ಎರಡೂ ಕೂಡ ಏನು ಮಾಡ್ತಾ ಇದೆ, ಸಪೋರ್ಟ್ ಮಾಡ್ತಾ ಇದೆ. ಶ್ವಾನ್ ಸೆಲ್ಸ್ ಏನು ಮಾಡುತ್ತೆ, ರೆಸ್ಪಾನ್ಸಿಬಲ್ ಟು ಪ್ರೊಡ್ಯೂಸ್ ದ ಮೈಲಿನ್ ಶೀತ್ ಇನ್ ದ ಪೆರಿಫೆರಲ್ ನರ್ವ್ ಸಿಸ್ಟಮ್. ಆಲಿಗೋಡೆಂಡ್ರೋಸೈಟ್ ಏನು ಮಾಡುತ್ತೆ, ಅದು ಕೂಡ ಸಪೋರ್ಟ್ ಆಗುತ್ತೆ CNS ಅಲ್ಲಿ ಪ್ರೊಡ್ಯೂಸ್ ಮಾಡಲಿಕ್ಕೆ. ಓಕೆ, ಸೊ ಇದರಲ್ಲಿ ನ್ಯೂರೋಗ್ಲಿಯಾದಲ್ಲಿ ಯಾವ್ಯಾವ ರೀತಿ ನಿಮಗೆ
ಬೇರೆ ಬೇರೆ ರೀತಿಯಾದಂತ ಕಾಣುತ್ತೆ ಅಂದರೆ ಫಸ್ಟು ಸಿ ಎನ್ ಎಸ್ ಎಲ್ ನೋಡ್ತಾ ಹೋಗೋಣ, ನೆಕ್ಸ್ಟ್ ಆಮೇಲೆ ಪಿ ಎನ್ ಎಸ್ ಎಲ್ ನೋಡ್ತಾ ಹೋಗೋಣ. ಮೊದಲನೇದಾಗಿ ಸಿ ಎನ್ ಎಸ್ ಅಲ್ಲಿ ಆಸ್ಟ್ರೋಸೈಟ್ಸ್ ಅಂತ ಬರುತ್ತೆ. ಇದೊಂಥರ ನಕ್ಷತ್ರದ ಶೇಪ್ ಇರುತ್ತೆ. ಓಕೆ, ನಕ್ಷತ್ರ ಥರ ಇರೋದಕ್ಕೆ ಇದನ್ನು ನಾವೇನಂತ ಕರಿತೇವೆ, ಆಸ್ಟ್ರೋಸೈಟ್ಸ್ ಅಂತ ಕರಿತೇವೆ. ಮೊದಲನೇದು. ಎರಡನೇದು ಮೈಕ್ರೋಗ್ಲಿಯಾ, ಭಾಳ ಸಣ್ಣದಾಗಿರ್ತಕ್ಕಂಥ ನ್ಯೂರೋಗ್ಲಿಯಾನ ನಾವೇನಂತ ಕರಿತೇವೆ, ಮೈಕ್ರೋಗ್ಲಿಯಾ, ಸ್ಮಾಲೆಸ್ಟ್ ಗ್ಲಿಯಲ್ ಸೆಲ್ಸ್. ನೀವು ನ್ಯೂರೋಗ್ಲಿಯಾ ಅಂತನಾದರೂ ಕರೀರಿ ಅಥವಾ ಗ್ಲಿಯಲ್ ಸೆಲ್ಸ್ ಅಂತನಾದರೂ ಕರೀರಿ. ಸ್ಮಾಲೆಸ್ಟ್ ಗ್ಲಿಯಲ್ ಸೆಲ್. ಓಕೆನಾ. ನೆಕ್ಸ್ಟ್ ಮೂರನೇದು ಆಲಿಗೋಡೆಂಡ್ರೋಸೈಟ್. ಆಲಿಗೋಡೆಂಡ್ರೋಸೈಟ್ ನಿಮಗೆ ಗೊತ್ತಿರೋ ಹಾಗೆ ಇದು ರೆಸ್ಪಾನ್ಸಿಬಲ್ ಏನು, ಮೈಲಿನೇಷನ್. ಎಲ್ಲಿ, ಸೆಂಟ್ರಲ್ ನರ್ವಸ್ ಸಿಸ್ಟಮಲ್ಲಿ. ಓಕೆ, ಸೊ ನಾಲ್ಕನೇದು ಯಾವುದು, ಎಪೆಂಡಿಮಲ್ ಸೆಲ್ಸ್. ಎಪೆಂಡಿಮಲ್ ಸೆಲ್ಸ್ ಎಲ್ಲಿ ಬರುತ್ತೆ, ಎಪೆಂಡಿಮಲ್ ಸೆಲ್ಸು ನಿಮ್ಮ ಇದು ಲ್ಯಾಟ್ರಲ್ ವೆಂಟ್ರಿಕಲ್ಲು, ಥರ್ಡ್ ವೆಂಟ್ರಿಕಲ್ಲು, ಲ್ಯಾಟ್ರಲ್ ವೆಂಟ್ರಿಕಲ್, ಥರ್ಡ್ ವೆಂಟ್ರಿಕಲ್, ಫೋರ್ತ್ ವೆಂಟ್ರಿಕಲ್. ಸಿ ಲ್ಯಾಟ್ರಲ್, ಟೂ ಲ್ಯಾಟ್ರಲ್, ಒಂದು ಲೆಫ್ಟ್ ಲ್ಯಾಟ್ರಲ್ಲು, ಇನ್ನೊಂದು ರೈಟ್ ಲ್ಯಾಟ್ರಲ್ ವೆಂಟ್ರಿಕಲ್. ಓಕೆ, ಸೊ ಲೆಫ್ಟ್ ಲ್ಯಾಟ್ರಲ್ ವೆಂಟ್ರಿಕಲ್, ರೈಟ್ ಲ್ಯಾಟ್ರಲ್ ವೆಂಟ್ರಿಕಲ್ಸ್ನ ಲೈನಿಂಗಲ್ಲಿ ಏನಿದೆ, ದೇರ್ ಇಸ್ ಅ ಪ್ರೆಸೆನ್ಸ್ ಆಫ್ ಎಪೆಂಡಿಮಲ್ ಸೆಲ್ಸ್. ದ ಲೈನಿಂಗ್ ಆಫ್ ದ ವೆಂಟ್ರಿಕಲ್ಸ್ is done by whom, that is ependymal cells, which is also central nervous neuroglia, which will be said as central nervous neuroglia. ಇದು ಏನಾಯಿತು, ಸಿ ಎನ್ ಎಸ್ ಎಲ್ ಬರ್ತಕ್ಕಂಥ ಪಾರ್ಟ್ ಆಯಿತು. ನೆಕ್ಸ್ಟ್ ಪಿ ಎನ್ ಎಸ್ ಎಲ್ ಬಂತಕ್ಕಂಥ ಪಾರ್ಟ್ ಯಾವ್ಯಾವು ಅಂತಂದರೆ, ಫಸ್ಟ್ ಒನ್ ಈಸ್ ಶ್ವಾನ್ ಸೆಲ್ಸ್. ಶ್ವಾನ್ ಸೆಲ್ಸ್ ಆರ್ ದ ರೆಸ್ಪಾನ್ಸಿಬಲ್ ಫಾರ್ ಪ್ರೊಡ್ಯೂಸಿಂಗ್ ವಾಟ್, ಮೈಲಿನ್ ಶೀತ್ ಇನ್ ದ ಪೆರಿಫೆರಲ್ ನರ್ವ್ ಸಿಸ್ಟಮ್. ಎರಡನೇದು ಸೆಟಲೈಟ್ ಸೆಲ್ಸ್. ಸಿ ಹೊಸ್ದಾಗಿ ಕೇಳ್ತಿದ್ದೀರಾ ಅನಿಸುತ್ತೆ, ಸೆಟಲೈಟ್ ಸೆಲ್ಸ್ ಆರ್ ಒನ್ ಆಫ್ ದ ಸಪೋರ್ಟಿಂಗ್ ಟಿಶ್ಯೂ ಇನ್ ದ ಪೆರಿಫೆರಲ್ ನರ್ವ್ ಸಿಸ್ಟಮ್. ಓಕೆ, ಸೊ ಸೆಂಟ್ರಲ್ ನರ್ವ್ ಸಿಸ್ಟಮಲ್ಲಿ ಆಲಿಗೋಡೆಂಡ್ರೋಸೈಟ್ಸ್ ಸಪೋರ್ಟಿವ್ ಆಗಿರುತ್ತೆ ಮತ್ತು ಅದು ಪ್ರೊಡ್ಯೂಸ್ ಕೂಡ ಮಾಡುತ್ತೆ ಆಲಿಗೋಡೆಂಡ್ರೋಸೈಟ್ಸ್. ಬಟ್ ವೆನ್ ಇಟ್ ಕಮ್ಸ್ ಟು ದ ಪೆರಿಫೆರಲ್ ನರ್ವ್ ಸಿಸ್ಟಮ್, ಸೆಟಲೈಟ್ ಸೆಲ್ಸ್ ವಿಲ್ ಸಪೋರ್ಟ್ ಆ್ಯಂಡ್ ಶ್ವಾನ್ ಸೆಲ್ಸ್ ವಿಲ್ ಪ್ರೊಡ್ಯೂಸಸ್ ದ ಮೈಲಿನ್ ಶೀತ್. ಓಕೆ, ಸೊ ಐ ಹೋಪ್ ಯು ಅಂಡರ್ಸ್ಟುಡ್ ಎವ್ರಿಥಿಂಗ್ ಇನ್ ದಿಸ್ ವಿಡಿಯೋ. ನಿಮ್ಮೆಲ್ಲರಿಗೂ ಅರ್ಥ ಆಯಿತು ಅಂತ ತಿಳ್ಕೊತೀನಿ. ಮತ್ತು ನಾಳೆ ನಿಮಗೆ ನರ್ವಸ್ ಸಿಸ್ಟಮ್ನ ನಾಲ್ಕನೇ ಪಾರ್ಟ್ನಲ್ಲಿ ಕಾಣಿಸ್ಕೊಳ್ತೇನೆ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.